ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವಿವತ್ತಿನ ಈ ವಿಡಿಯೋದಲ್ಲಿ ಹೀರೆಕಾಯಿ ಬೋಂಡನ ಯಾವ ಥರ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ನಾನು ಹೇಳೋ ಥರ ಹೀರೆಕಾಯಿ ಬೋಂಡನ ಒಂದ್ಸಲ ಟ್ರೈ ಮಾಡಿ ನೋಡಿ, ತುಂಬ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ಬರುತ್ತೆ. ಈಗ ಹೀರೆಕಾಯಿ ಬೋಂಡನ ಯಾವ ಥರ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ. ಹೀರೆಕಾಯಿ ಬೋಂಡ ಮಾಡ್ಕೊಳ್ಳೋದಕ್ಕೆ ನಾನು ಇಲ್ಲೊಂದು ಮೀಡಿಯಮ್ ಸೈಜ್ ಹೀರೆಕಾಯಿನ ತೊಗೊಂಡಿದ್ದೀನಿ. ಈ ಒಂದು ಹೀರೆಕಾಯಿಂದ 10ರಿಂದ 15 ಬೋಂಡನ ಮಾಡ್ಕೋಬೋದು. ಹೀರೆಕಾಯಿನ ತೊಗೊಂಡಿದ್ದಾದಮೇಲೆ ನಾನು ವಿಡಿಯೋದಲ್ಲಿ ಯಾವ ಥರ ತೋರಿಸ್ತಾ ಇದ್ದೀನಿ ನೋಡಿ, ಮೇಲ್ಮೇಲೆ ಸಿಪ್ಪೆ ಯಾವ ಥರ ತೆಕ್ಕೊಳ್ತಾ ಇದ್ದೀನಲ್ಲ ಅದೇ ಥರ ಮೇಲ್ಮೇಲೆ ನಾವು ಹೀರೆಕಾಯಿ ಸಿಪ್ಪೆನೇ ತೆಕ್ಕೊಬಿಟ್ಟು ಎಡ್ಜಸ್ಸಲ್ಲಿ ಸ್ವಲ್ಪ ಕಟ್ ಮಾಡ್ಕೋಬೇಕು. ಕಟ್ ಮಾಡಿಕೊಂಡು ಚೆನ್ನಾಗಿ ತೊಳ್ಕೊಂಡು ಬರೋಣ. ಸಿಪ್ಪೆನೆಲ್ಲ ತೆಕ್ಕೊಂಡಿದ್ದಾದಮೇಲೆ ಹೀರೆಕಾಯಿನ ತೊಳ್ಕೊಬೇಕು, ಹಂಗಾದರೆ ಅದು ನಾರು ಇರೋದಿಲ್ಲ. ಹೀರೆಕಾಯಿನ ತೊಳ್ಕೊಂಡು ತಗೊಂಡಿದ್ದಾದಮೇಲೆ ಸೆಂಟ್ರಲ್ಲಿ ಕಟ್ ಮಾಡ್ಕೊಬಿಟ್ಟು ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಕಟ್ ಮಾಡ್ಕೊಳ್ಳಿ. ನಾನು ವಿಡಿಯೋದಲ್ಲಿ ಯಾವ ಥರ ತೋರಿಸ್ತಾ ಇದ್ದೀನಿ ನೋಡಿ ಅದೇ ಥರ ಕಟ್ ಮಾಡ್ಕೊಬಿಟ್ಟು ಮೇಲೆಗಡೆ ಏನಾದರೂ ಬಲ್ತಿರೋ ಸಿಪ್ಪೆ ಇದ್ದರೆ ವೈಟ್ ಕಲರಲ್ಲಿ ಅದನ್ನು ಲೈಟಾಗಿ ತೆಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು. ಆದಷ್ಟು ಎಳೆ ಹೀರೆಕಾಯಿನ ತೊಗೊಳ್ಳಿ ಬೋಂಡ ಮಾಡ್ಕೊಳ್ಳೋದಕ್ಕೆ, ಹಂಗಾದರೆ ಅದು ಚೆನ್ನಾಗಿ ಕುಕ್ಕಾಗಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ಬೋಂಡ. ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಕಟ್ ಮಾಡ್ಕೋಬೋದು. ನಿಮಗೆ ಸ್ಟ್ರೈಟಾಗಿ ಬೇಡ ಅಂದರೆ ರೌಂಡಾಗಿ ಕಟ್ ಮಾಡ್ಕೋಬೋದು. ಫುಲ್ ತೆಳ್ಳಗೆ ಬೇಕು ಅಂತಂದರೆ ಫುಲ್ ತೆಳ್ಳಗೆ ಕಟ್ ಮಾಡ್ಕೊಳ್ಳಿ ಹೀರೆಕಾಯಿನ. ನನಗಿಲ್ಲಿ ಸ್ವಲ್ಪ ದಪ್ಪ ಬೇಕು ಅಂತ ನಾನು ನಾರ್ಮಲಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿಬಿಟ್ಟು ನೀವು ಕಟ್ ಮಾಡ್ಕೊಳ್ಳಿ. ಒಂದು ಹೀರೆಕಾಯಿಯಿಂದ 10ರಿಂದ 15 ಬೋಂಡನ ನಾವು ಮಾಡ್ಕೋಬೋದು. ಹೀರೆಕಾಯಿನ ನಾನು ಈ ಸೈಜಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಫುಲ್ ತೆಳ್ಳಗೆ ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೆ 20 ಬೋಂಡವರೆಗೂ ನಾವು ಮಾಡ್ಕೋಬೋದು ಒಂದು ಹೀರೆಕಾಯಿಯಿಂದ. ಬೋಂಡ ಹಾಕ್ಕೊಳ್ಳೋದಕ್ಕೆ ಈಗ ಬ್ಯಾಟರ್ನ ರೆಡಿ ಮಾಡ್ಕೊಳ್ಳೋಣ ಬನ್ನಿ. 1 ಕಪ್ಪಷ್ಟು ಕಡಲೆ ಹಿಟ್ಟು, 1 ಟೇಬಲ್ ಸ್ಪೂನ್ ಜೀರಿಗೆ, 1/2 ಟೇಬಲ್ ಸ್ಪೂನ್ಗಿಂತ ಸ್ವಲ್ಪ ಕಮ್ಮಿ ಸೋಡಾ, ರುಚಿಗೆ ತಕ್ಕಷ್ಟು ಉಪ್ಪು, ಖಾರ ನಿಮಗೆ ಎಷ್ಟು ಬೇಕು ಅಷ್ಟು ನೋಡಿಬಿಟ್ಟು ಖಾರ ಹಾಕ್ಕೊಳ್ಳಿ. 1/2 ಟೇಬಲ್ ಸ್ಪೂನ್ ಖಾರನ ಹಾಕ್ಕೊಂಡಿದ್ದೀನಿ. 1/2 ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡು ಕೈಯಲ್ಲಿ ಒಂದು ಸಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಸ್ವಲ್ಪನೇ ನೀರು ಹಾಕ್ಕೊಳ್ತಾ ನಾವು ಬ್ಯಾಟರ್ನ ಕಲಿಸ್ಕೋಬೇಕು. ನಿಮಗೆ ಬೇಕು ಅಂದರೆ ಕಾಸಿರೋ ಎಣ್ಣೆನೂ ಹಾಕ್ಕೋಬೋದು, ಇನ್ನೂ ಎಕ್ಸ್ಟ್ರಾ ಕ್ರಿಸ್ಪಿನೆಸ್ ಬರುತ್ತೆ. ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ನಾರ್ಮಲಾಗಿ ಮಿರ್ಚಿ ಬೋಂಡನ ಹಾಕ್ಕೊಳ್ತಾ ಇರ್ತೀವಿ, ಆನಿಯನ್ ಪಕೋಡನ ಹಾಕ್ಕೊಳ್ತಾ ಇರ್ತೀವಿ. ಒಂದು ಸಲ ಈ ಥರ ಹೀರೆಕಾಯಿ ಬೋಂಡನ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಒಳಗಡೆ ಎಲ್ಲ ಹೀರೆಕಾಯಿ ಸಾಫ್ಟಾಗಿ ಕುಕ್ ಆಗಿಬಿಟ್ಟು ಮೇಲೆಗಡೆ ಕ್ರಿಸ್ಪಿಯಾಗಿರುತ್ತೆ, ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಈವ್ನಿಂಗ್ ಸ್ನ್ಯಾಕ್ಸಿಗೆ ರಸಮು ರೈಸು ಪಪ್ಪು ರೈಸ್ ಜೊತೆ ನಾವು ಇದನ್ನು ಸೈಡ್ ಡಿಶ್ ಆಗಿ ಮಾಡ್ಕೊಂಡು ತಿಂದರೆ ಇನ್ನು 1/2 ಪ್ಲೇಟ್ ಎಕ್ಸ್ಟ್ರಾ ತಿಂತೀವಿ, ಅಷ್ಟು ಚೆನ್ನಾಗಿರುತ್ತೆ ಈ ಹೀರೆಕಾಯಿ ಬೋಂಡ. ಲಾಸ್ಟ್ ಸ್ಟೇಜಲ್ಲಿ ಬ್ಯಾಟರ್ ಎಲ್ಲ ರೆಡಿ ಆದಮೇಲೆ ಚೆನ್ನಾಗಿ ಬೀಟ್ ಮಾಡ್ಕೊತ ಕಲಿಸ್ಕೊಳ್ಳಿ. ಉಂಡೆ ಇರಬಾರ್ದು. ನಾವು ಬೋಂಡಾಗೆ ಯಾವ ಥರ ಕಲಿಸ್ಕೊಳ್ತೀವಲ್ಲ ಅದೇ ಥರ ಕಲಿಸ್ಕೊಳ್ಳಿ. ಹೀರೆಕಾಯಿ ಬೋಂಡ ಹಾಕ್ಕೊಳ್ಳೋದಕ್ಕೆ ಹಿಟ್ಟು ಈ ಕನ್ಸಿಸ್ಟೆನ್ಸಿಯಲ್ಲಿದ್ದರೆ ಸಾಕು. ಕಟ್ ಮಾಡ್ಕೊಂಡಿರುವಂತಹ ಹೀರೆಕಾಯಿನೆಲ್ಲ ಹಿಟ್ಟೊಳಗಡೆ ಹಾಕ್ಕೊಂಡು ಒಂದೊಂದೇ ಹೀರೆಕಾಯಿನ ಹಿಟ್ಟೊಳಗಡೆ ಕ್ಲೀನಾಗಿ ಡಿಪ್ ಮಾಡ್ಕೊಳ್ಳಿ. ಹಿಟ್ಟೆಲ್ಲ ಎಲ್ಲ ಹೀರೆಕಾಯಿಗೂ ಅಪ್ಲೈ ಆಗಬೇಕು. ನಾನು ವಿಡಿಯೋದಲ್ಲಿ ಯಾವ ಥರ ತೋರಿಸ್ತಾ ಇದ್ದೀನಿ ನೋಡಿ, ಎಲ್ಲ ಹೀರೆಕಾಯಿಗೂ ಈ ಥರ ಮಾಡಿಕೊಂಡ್ರೆ ಹಿಟ್ಟು ಚೆನ್ನಾಗಿ ಎಲ್ಲ ಹೀರೆಕಾಯಿಗೂ ತಾಗುತ್ತೆ. ಹೀರೆಕಾಯಿನೆಲ್ಲ ಒಂದು ಸಲ ಚೆನ್ನಾಗಿ ಡಿಪ್ ಮಾಡ್ಕೊಂಡಿದ್ದಾದಮೇಲೆ ಒಂದೊಂದೇ ಹೀರೆಕಾಯಿನ ತೆಕ್ಕೊಂಡು ಸೈಡಲ್ಲಿ ಇಟ್ಕೊಳ್ಳಿ. ಹೀರೆಕಾಯಿನೆಲ್ಲ ಡಿಪ್ ಮಾಡಿಕೊಂಡ್ರೂ ಹಿಟ್ಟಿನ ಉಳಿದಿರುತ್ತೆ. ಆ ಹಿಟ್ಟೊಳಗಡೆ ಒಂದೊಂದೇ ಹೀರೆಕಾಯಿನ ತೆಕ್ಕೊಂಡು ನಾವು ಎಣ್ಣೆಯಲ್ಲಿ ಹಾಕ್ಕೋಬೇಕು. ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಆ ಥರ ಒಂದೊಂದೇ ಹೀರೆಕಾಯಿನ ತೆಕ್ಕೊಂಡು ಬಿಸಿ ಎಣ್ಣೆಯಲ್ಲಿ ಹಾಕ್ಕೋಬೇಕು. ಈಗ ಹಿಟ್ಟೆಲ್ಲ ರೆಡಿ ಮಾಡ್ಕೊಂಡಿದ್ದಾಗಿದೆ. ಎಣ್ಣೆ ಕಾಯೋದಕ್ಕೆ ಇಡೋಣ. ಸ್ಟವ್ ಆನ್ ಮಾಡಿಕೊಂಡು ಒಂದು ಕಡಾಯಿನ ಇಟ್ಕೊಳ್ತಾ ಇದ್ದೀನಿ. ಕಡಾಯಿಯೊಳಗಡೆ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಕಾಯೋದಕ್ಕೆ ಬಿಡಿ. ಎಣ್ಣೆ ಚೆನ್ನಾಗಿ ಕಾದಿದ್ದಾದಮೇಲೆ ಒಂದೊಂದೇ ಹೀರೆಕಾಯಿನ ತೊಗೊಂಡು ನಾವು ನಿಧಾನಕ್ಕೆ ಎಣ್ಣೆಯಲ್ಲಿ ಹಾಕ್ಕೋಬೇಕು. ಆದಷ್ಟು ಅಗಲ ಇರೋ ಕಡಾಯಿನ ಯೂಸ್ ಮಾಡ್ಕೊಳ್ಳಿ, ಹಂಗಾದರೆ ಒಂದೇ ಟ್ರಿಪ್ಪಿಗೆ 7-8 ಬೋಂಡನ ಹಾಕ್ಕೋಬೋದು. ಎಣ್ಣೆಯಲ್ಲಿ ನಿಮಗೆ ಎಲ್ಲೆಲ್ಲಿ ಗ್ಯಾಪ್ ಅನ್ನಿಸ್ತಾ ಇದೆಯೋ ಅಲ್ಲೆಲ್ಲ ನಾವು ಬೋಂಡನ ಹಾಕ್ಕೋಬೇಕು. ಬೋಂಡನ ಹಾಕಿದ ತಕ್ಷಣ ನಾವು ತಿರುಗಿಸ್ಕೊಳ್ಳೋಕೆ ಹೋಗಬಾರ್ದು, ಅದೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಈಗೇನು ಬೊಬಲ್ ಕಾಣಿಸ್ತಾ ಇದ್ದೀವಲ್ಲ ಎಣ್ಣೆಯಲ್ಲಿ, ಅದು ಸ್ವಲ್ಪ ಕಮ್ಮಿ ಆಗ್ತಾ ಬಂತಿದ್ದಂಗೆ ನಾವು ತಿರುಗಿಸ್ಕೊಂಡು ನಾವು ರೆಡ್ ಕಲರ್ ಬರೋವರೆಗೂ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಹಂಗಾದ್ರೇ ಹೀರೆಕಾಯಿ ಒಳಗಡೆ ಎಲ್ಲ ಸಾಫ್ಟಾಗಿ ಕುಕ್ ಆಗಿಬಿಟ್ಟು ಮೇಲೆಗಡೆ ಕ್ರಿಸ್ಪಿಯಾಗಿ ಬರೋದು. ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ನೀವು ಕುಕ್ ಮಾಡ್ಕೊಳ್ಳಿ. ನೋಡ್ತಾ ಇದ್ದೀರಲ್ಲ, ಬಬಲ್ಸ್ ಎಲ್ಲ ಈಗ ಕಮ್ಮಿ ಆಗಿದೆ. ಈಗ ಇನ್ನೊಂದು ಸೈಡು ತಿರುಗಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಒಂದೊಂದೇ ನಿಧಾನಕ್ಕೆ ತಿರುಗಿಸ್ಕೊಳ್ಳಿ.
ಎಣ್ಣೆಯಲ್ಲಿ ಹಾಕಿದ್ದಾದಮೇಲೆ 10 to 15 ಮಿನಿಟ್ಸ್ ಟೈಮ್ ತಗೊಳುತ್ತೆ ಅಷ್ಟೇ ಹೀರೆಕಾಯಿ ಬೋಂಡ ರೆಡಿ ಆಗೋದಕ್ಕೆ. ನೋಡ್ತಾ ಇದ್ದೀರಲ್ಲ, ಹೀರೆಕಾಯಿ ಬೋಂಡ ಈಗ ರೆಡಿಯಾಗಿದೆ, ಚೆನ್ನಾಗಿ ಕುಕ್ ಆಗಿದೆ. ಇದನ್ನು ಈಗ ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಣ. ನಾನು ಹೇಳಿರೋ ಥರ ಹೀರೆಕಾಯಿ ಬೋಂಡನ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ, ಕ್ರಿಸ್ಪಿಯಾಗಿ ಬರುತ್ತೆ. ನೋಡಿದ್ರಲ್ಲ, ಸಿಂಪಲ್ ಆ್ಯಂಡ್ ಈಸಿಯಾಗಿ ಹೀರೆಕಾಯಿ ಬೋಂಡನ ಯಾವ ಥರ ಮಾಡ್ಕೊಳ್ಳೋದು ಅಂತ. ಮಿಸ್ ಮಾಡಿದೆ ಈ ರೆಸಿಪಿನ ನೀವು ಒಂದ್ಸಲ ಟ್ರೈ ಮಾಡಿ. ನಿಮಗೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾನಿಡೋ ಪ್ರತಿಯೊಂದು ವೀಡಿಯೋಸು ನಿಮಗೆ ಬೇಗ ರೀಚ್ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಬಾಯ್.